ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನೀಗ ಇವತ್ತೊಂದು ಇನ್ನೊಂದು ಸಿಂಪಲ್ ಸಾರಿ ಹೇಳಿದ್ದೇನಲ್ಲ, ಇನ್ನೊಂದು 2 ಸಾರಿ ಇನ್ನೂ ಉಂಟಿದ್ದು ಬಿಟ್ಟು ಈ ಥರ ನೋಡಿ ಒಂದು ಸಾರಿ ಉಂಟಿದ್ದು. ಇದು ಥ್ರೆಡ್ ವರ್ಕ್ ಸಾರಿ, ಪ್ಲೇನ್ ಸಾರಿ. ಇದಕ್ಕೊಂದು ಬಾರ್ಡ್ರ್ ಬಂದಿದೆ. ಸೊ ಇದರಲ್ಲಿ ಯಾವ ಕಲರಲ್ಲಿ ವರ್ಕ್ ಮಾಡೋದು ನಾನು ಅಂದಾಜು ಮಾಡುವಾಗ ಇದು ಸ್ವಲ್ಪ ಕಾಪರಲ್ಲಿ ಥ್ರೆಡ್ಡಲ್ಲಿ ಇದರ ಡಿಸೈನ್ ಉಂಟು. ಇದು ಸಿಂಪಲ್ ಸಾರಿ ಅಂದರೆ ಸಿಂಪಲ್ ಸಾರಿ, ಒಂದು 3/4 ಸಿಲ್ಕ್ ಮಾತ್ರ. ಇದು ಪಲ್ಲು, ಇದು ಮೇ ಬಾಡಿ, ಇದು ಪಲ್ಲು. ಸೊ ಇದಕ್ಕೆ ನಾನು ಎಂತ ಮಾಡೋದು ಅಂತ ಸಿಂಪಲ್ ಒಂದು ಕ್ರೋಶಾ ವರ್ಕ್ ಮಾಡ್ತೇನೆ, ಒಂದೇ ಇದರಲ್ಲಿ ಸ್ಟೆಪ್ಪಲ್ಲಿ ಮಾಡೋದು. ಸೊ ಇದರಲ್ಲಿ ಕಾಪರ್ ಉಂಟು ನೋಡಿ ಇದರಲ್ಲಿ. ಸೊ ನಾನು ಅದಕ್ಕೆ ಕಾಪರ್ ಸಿಲ್ಕ್ ಥ್ರೆಡ್ ತಗೊಂಡಿದ್ದೇನೆ, 6 ಎಳೆ ದಾರ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾನು ಇದರಲ್ಲಿ ನಿಮಗೆ ಸಿಂಪಲ್ಲಾಗಿ ಒಂದೇ ಸ್ಟೆಪ್ಪಲ್ಲಿ ಹೇಗೆ ಕ್ರೋಶಾ ವರ್ಕ್ ಮಾಡ್ಬೋದು ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. 6 ಎಳೆ ದಾರವನ್ನು ಕೈಗೆ ಸುತ್ತಕೊಂಡಿದ್ದೇನೆ. ಫಸ್ಟಿಗೆ ನಾವು ಇದನ್ನು ಸೂಜಿಯನ್ನು ಇಲ್ಲಿ ಚುಚ್ಚಿಬಿಟ್ಟು ದಾರವನ್ನು ಮೇಲೆ ತರುವ. ನಾನು ನಿಮಗೆ ಮೊನ್ನೆ ಹೇಳಿದ ಹಾಗೆ ಇದು ಆ್ಯಸ್ ಇಟ್ ಈಸ್ ಮೇಲೆ ಪೋರ್ಷನನ್ನು ನಾವು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡಬೇಕು. ಪುನಃ ಹೇಳ್ತೇನೆ, ರೈಟ್ ಸೈಡಿಂದ ಸ್ಟಾರ್ಟ್ ಮಾಡಬೇಕು. ಇದು ಮೇಲೆ ಪೋರ್ಷನ್, ಇದು ತಳಭಾಗದ ನೂಲನ್ನು ಮೇಲ್ಭಾಗಕ್ಕೆ ನಾವು ಪಾಸ್ ಮಾಡಬೇಕು. ಈಗ ನೋಡಿ, ಅಡಿಯಿಂದ ತಳಭಾಗದ ಮೇಲೆ ತಂದೆ ಸೂಜಿಯನ್ನು ನೂಲನ್ನು. ಈಗ ಒಂದು ಸಲ ಲಾಕ್ ಮಾಡಿದೆ, 2 ಸಲ ಲಾಕ್ ಮಾಡಿದೆ ಸೇಫ್ ಅಂತ. ಒಂದು ಸಲ ಮಾಡಿದರೂ ಆಗ್ತದೆ, ಬಟ್ ನಾನು ಯಾವಾಗಲೂ 2 ಸಲ ಲಾಕ್ ಮಾಡ್ತೇನೆ. ಈಗ ನಾನು ಇಲ್ಲಿ 5 ಚೈನ್ ಮಾಡ್ತೇನೆ. 1 2 3 4 5 ಚೈನ್ ಮಾಡ್ತೇನೆ. ಸಾರಿ ಎಲ್ಲಿ ಬರ್ತದೆ, ಮತ್ತು ಯಾವಾಗಲೂ ಸಾರಿಗೆ ನೀವು ಲಾಕ್ ಮಾಡುವಾಗ ಎಳೆದು ಹೀಗೆ ಲಾಕ್ ಮಾಡಬಾರ್ದು, ಲೂಸಲ್ಲಿ ಲಾಕ್ ಮಾಡಬೇಕು, ಇಲ್ಲ ನೆರಿಗೆ ಬರ್ತದೆ. ಅದನ್ನು ನೀವು ನೆನಪಿಟ್ಕೊಳ್ಬೇಕು. ಸ್ಟಾರ್ಟ್ ಮಾಡೋಕ್ಕೆ ಕಲಿಯುವವರು ಎಲ್ಲ. ನಾನು ಸಿಂಪಲ್ ಡಿಸೈನ್ 2-3 ಉಂಟು, ಅದನ್ನು ನಾನು ನಿಮಗೆ ಕಲಿಸಿಕೊಡ್ತಾ ಇದ್ದೇನೆ, ನೀವು ಕಲಿಬೋದು ಅಂತ ನೋಡಿ. ಈಗ 5 ಚೈನ್ ಲಾಕ್ ಮಾಡಿದೆ. ಈಗ ನಾನು 1 2 3 ಚೈನ್ ಹಾಕಿದೆ. ಬೆರಳಿಗೆ ನಾನು ಹೀಗೆ ನೂಲನ್ನು ಎಡಕೈಯಲ್ಲಿ ಸುತ್ತಾ ಇದ್ದೇನೆ. ಇಲ್ಲಿ ನಾನು ಇದು ಕಾಪರ್ ಕಲರ್ ಇಟ್ಕೊಳ್ಳಿ, ಇಲ್ಲಿ ಥರ ಗೋಲ್ಡನ್ ಬೀಡ್ ಥರನೇ ಕಾಪರ್ ಬೀಡ್ ಸಿಗ್ತದೆ. ಅದನ್ನು ಒಂದು ಬೀಡು, ಸಣ್ಣ ಬೀಡಿದು 2 mm ಬೀಡು, ಜಸ್ಟ್ ಫಾರ್ ಇದು ಸ್ವಲ್ಪ ಇದಕ್ಕೆ ನಮಗೆ ಸ್ವಲ್ಪ ಗ್ರಿಪ್ ಸಿಗ್ತದೆ. ನೀವು ಒಂಚೂರು ಬೀಡ್ ಹಾಕಿದ ಕೂಡಲೇ ಡಿಸೈನ್ ಉಂಟಲ್ಲ ಒಳ್ಳೆ ಸ್ಟಿಕ್ಕಾಗಿ ಸ್ಟ್ರೈಟಾಗಿ ನಿಲ್ತದೆ ಅಂತ ನಾವು ಸ್ವಲ್ಪ ಬೀಡ್ ಹಾಕೋದು. ಸೊ ಇದಕ್ಕೊಂದು ನಾನು ಕಾಪರ್ ಬೀಡ್ ಹಾಕ್ತೇನೆ. ಒಂದನ್ನು ಪಾಸ್ ಮಾಡ್ತೇನೆ, ಇದರಿಂದ ಸೂಜಿಯನ್ನು ತರ್ತೇನೆ. ಹೀಗೆ ತಂದೆ ಇದರಿಂದ 6 ಎಳೆಯಿಂದ ಈ ಸೂಜಿಯನ್ನು ಪಾಸ್ ಮಾಡ್ತೇನೆ, ಇದನ್ನು ಬೀಡ್ ಲಾಕ್ ಮಾಡ್ತೇನೆ. ಈಗ ನಾನು ಇದರಲ್ಲಿ ನೋಡಿ, ಇಲ್ಲೊಂದು ಇದಿರ್ತದೆ, ಇಲ್ಲಿಂದ ಡಬಲ್ ಕ್ರೋಶ ಮಾಡುವ, ಅಂದರೆ ಕಂಬ ಮಾಡುವ. 5 ಕಂಬ ಮಾಡಬೇಕು ನಾವು ನೋಡಿ. ಇದರ ಎಡಕ್ಕೆ ಹಾಕಿ ಮೇಲೆ ಎತ್ತೋದು, 2ರಲ್ಲಿ 1 ಮಾಡೋದು, 2ರಲ್ಲಿ 1 ಮಾಡೋದು. ಇದೇ ಥರ 5 ಸಲ ಮಾಡಬೇಕು. 1 ಆಯಿತು, ಈಗ 2 ಆಯಿತು, ಇದೇ ಥರ 3 ಆಯಿತು, ಈಗ 4 ಆಯಿತು, ಈಗ 5 ಆಯಿತು. ಸಣ್ಣದೊಂದು ನಾನು ಕ್ರೋಶಾ ವರ್ಕ್ ಡಿಸೈನ್ ಮಾಡೋದು 5 ಆಯಿತು. ಇದು ಯಂಗ್ಸ್ಟರ್ ಸಾರಿಯೂ ಅಲ್ಲ, ಇದು 5 ಹಾಕ್ಬೋದು, 6 ಹಾಕ್ಬೋದು. ನಾನು 6 ಹಾಕ್ತೇನೆ, ಇಲ್ಲಿ ಗ್ಯಾಪ್ ಉಂಟು. ಸೊ ನಾನು 6 ಹಾಕ್ತೇನೆ, ಸ್ವಲ್ಪ ಡಿಸೈನ್ ಎದ್ದು ಕಾಣ್ತದೆ ಆಗ. ಸೊ ನೋಡಿ, ಇಲ್ಲಿ ಹಾಕಿದೆ. ಈಗ ಡಿಸೈನ್ ಎಲ್ಲಿ ಬರ್ತದೆ ನೋಡಿ, ಅಲ್ಲಿಗೆ ನಾವು ಸೀರೆಯನ್ನು, ಈ ಡಿಸೈನನ್ನು ಸೀರೆಗೆ ಲಾಕ್ ಮಾಡಬೇಕು. ಈ ಚುಚ್ಚಿ ಮೇಲೆ ತರೋದು, ಸಿಂಗಲ್ ಕ್ರೋಶ ಅಂತಲೇ ಹೇಳ್ಬೋದು, ಲಾಕ್ ಅಂತಲೇ ಹೇಳ್ಬೋದು. ನೋಡಿ, ಈಗ ಒಂದು ಡಿಸೈನ್ ಫಾರ್ಮ್ ಆಯಿತು. ಎಷ್ಟು ಸಣ್ಣ ಕ್ಯೂಟ್ ಆದೊಂದು ಡಿಸೈನ್ ಆಯಿತು ನೋಡಿ. ಈಗ ಪುನಃ ನಾನು 3 ಚೈನ್ ಹಾಕ್ತೇನೆ. 1 2 3 ಚೈನ್ ಹಾಕಿ ಪುನಃ ನಾನು ಬೀಡನ್ನು ತಗೊಳ್ತೇನೆ. ಬೀಡ್ ತಂದೆ, ಬೀಡಿಂದ ಇದಕ್ಕೆ 6 ಎಳೆಗೆ ಇದಕ್ಕೆ ಪಾಸ್ ಮಾಡ್ತೇನೆ, ಬೀಡ್ ಲಾಕ್ ಮಾಡ್ತೇನೆ. ಈಗ ನೋಡಿ, ನಾನು ಈ ಡಿಸೈನ್ ಸೈಡಲ್ಲಿ ನಮಗೆ ಈ ಕಂಬದ ಈ 3 ಚೈನ್ ಸೈಡಿಂದ ಇದಿರ್ತದೆ, ಗ್ಯಾಪ್ ಇರ್ತದೆ. ಅದಕ್ಕೆ ನಾವು ಇಲ್ಲಿ ಕೊಂಡೋಗಿ ಪುನಃ ಕಂಬ ಮಾಡಬೇಕು, ಅಂದರೆ ಡಬಲ್ ಕ್ರೋಶ 6 ಮಾಡಬೇಕು. ಇಲ್ಲಿಗೆ 1, ಇದು ಸೇರಿದರೆ 7 ಆಗ್ತದೆ. 3 ಚೈನ್ ಸೇರಿದರೆ 2. ಅದು ಮಾಡ್ತಾ ಹೋಗುವಾಗ ನಿಮಗೆ ಅದು ಗ್ಯಾಪ್ ಒಂದು ಸ್ಟಾರ್ಟಿಂಗ್ ಮಾಡುವಾಗ ಸ್ವಲ್ಪ ನಿಮಗೆ ಇದಾಗ್ಬೋದು, ಮಾಡ್ತಾ ಗ್ಯಾಪ್ ಆಗ್ತಾ ಹೋಗ್ತದೆ. ಅದು ಒಟ್ಟಿಗೆ 2 ಆಯಿತು. ಈಗ 3 4 5. ಅದು ಆಗ ಒಂದು ಕಂಬ ಹಾಕಿದ್ದೇವಲ್ಲ, 3 ಇದರದ್ದು 3 ಚೈನ್ ಹಾಕಿದ್ದೇವಲ್ಲ, ಅದು ಒಂದು ಕಂಬ ಆಗ್ತದೆ, ಆಗ 6 ಆಗ್ತದೆ. ಸೊ ನೋಡಿ, ಈ ಥರ ಬಂತು. ಈಗ ಎಲ್ಲಿ ಬರ್ತದೆ, ಇಲ್ಲಿಗೆ ಎಳಿಬೇಡಿ ಹೆಚ್ಚು, ಲೂಸಲ್ಲಿ ಇದನ್ನು ಲಾಕ್ ಮಾಡಲಿಕ್ಕೆ. ಈಗ ನೋಡಿ, 2 ಡಿಸೈನ್ ಆಯಿತು. ಈಗ ಇನ್ನೊಂದು ಡಿಸೈನ್ ಮಾಡ್ತೇನೆ ಇದೇ ಥರ. 3 ಚೈನ್, 1 2 3. ಇದು ನಾನು ಸ್ಟಾರ್ಟಿಂಗ್ ಇಲ್ಲಿ ಬಿಟ್ಟಿದ್ದೇನಲ್ಲ, ಇದು ಕುಚ್ಚುಗೆ 5 ಚೈನ್ ಮಾಡಿ ಬಿಟ್ಟಿದ್ದೇನಲ್ಲ, ಇದು ಕುಚ್ಚುಗೆ.
ಈಗ 3 ಚೈನ್ ಹಾಕಿದೆ. ಈಗ ಪುನಃ ಇದು ನೋಡಿ, ನೀವು ಯಾವಾಗಲೂ ಬೀಡ್ ಹಾಕುವಾಗ ನೂಲನ್ನು ಮೇಲೆ ಎಳೆದು ಈಗ ರೌಂಡ್ ಮಾಡಿ ಕೈಯಲ್ಲಿ ಇಟ್ಕೊಳ್ಬೇಕು. ಇಲ್ಲಿಂದ ನಾವು ಬೀಡನ್ನು ತರಬೇಕು. ನೋಡಿ ಬೀಡ್ ತಂದೆ, ಇದರನ್ನು ಸೂಜಿನ ಈ ಲೂಪ್ ಒಳಗೆ ಇಟ್ಕೊಂಡೋಗಿ ಬೀಡ್ ಅನ್ನೋದಕ್ಕೆ ಪಾಸ್ ಮಾಡಿ ಬೀಡ್ ಲಾಕ್ ಮಾಡಿ. ಇಷ್ಟೇ. ಈಗ ಪುನಃ ಕ್ರೋಶ ಕಡ್ಡಿಯಿಂದ ನಾನು ನೂಲು ತಗೊಳ್ತೇನೆ, ಇದರ ಒಳಗಡೆಯಿಂದ ಪಾಸ್ ಮಾಡ್ತೇನೆ. ಪುನಃ ಈಗ 5 ಕಂಬ ಮಾಡ್ತೇನೆ. ಇದು ಒಂದು 3 ಚೈನ್ ಸೇರಿದರೆ 6 ಕಂಬ ಆಗ್ತದೆ. 1 2 3, ಕೌಂಟಿಂಗ್ ಮಾತ್ರ ಒಂದೇ ಇರಬೇಕು, 4 5. ಈಗ 5 ಆಯಿತು. ಆ 3 ಚೈನ್ ಉಂಟಲ್ಲ ಬೀಡ್ ಹತ್ರ ಹಾಕಿದ್ದು, ಅದು ಸೇರಿದರೆ 6 ಆಗ್ತದೆ. ಈಗ ಇಲ್ಲಿಗೆ ನಾವು ಬೀಡ್ ಲಾಕ್, ಇಲ್ಲಿ ನೋಡಿ ಎಲ್ಲಿ ಸಾರಿಗೆ ಲಾಕ್ ಮಾಡುವ. ಈಗ ನೋಡಿ ಇದಿಷ್ಟು ಡಿಸೈನ್ ಆಯಿತು. ಈಗ ನಾನು ಇದನ್ನೇ ನೀವು ಕಂಟಿನ್ಯೂಷನ್ ಮಾಡ್ಕೊಂಡು ಹೋದರೆ ನಿಮಗೆ ಚೈನ್ ಬೇಡ ಅಂತೇಳಿ ಇದನ್ನೇ ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗೋದು. ನನಗೆ ಚೈನ್ ಬೇಕು, ನನಗೆ ಕುಚ್ಚು ಹಾಕಬೇಕು. ಚೈನ್ ಯಾಕೆಂದರೆ ಕುಚ್ಚು ಹಾಕಲಿಕ್ಕೆ. ಸೊ ಈಗ ನಾನು 5 ಚೈನ್ ಹಾಕ್ತೀನಿ ಕುಚ್ಚಿಗೆ. 1 2 3 4 5. ಈಗ ಇದನ್ನು ಲಾಕ್ ಮಾಡ್ತೇನೆ. ಸಾರಿಗೆ ಸಿಂಗಲ್ ಕ್ರೋಶ ಅಂತ ಹೇಳ್ಬೋದು, ಲಾಕ್ ಅಂತ ಹೇಳ್ಬೋದು. ಆಗ ಲಾಕ್ ಆಯಿತು. ನೋಡಿ ಇದು ಕುಚ್ಚುಗೆ ಆಯಿತು. ಈಗ ನಾನು ಪುನಃ 3 ಚೈನ್ ಹಾಕ್ತೇನೆ. 1 2 3 ಚೈನ್ ಹಾಕ್ತೇನೆ, ದಾರ ಎಳಿತೇನೆ, ಒಂದು ಬೀಡ್ ಹಿಡ್ಕೊಂಡು ಬರ್ತೇನೆ, ಬೀಡನ್ನು ಇದರಲ್ಲಿ ಪಾಸ್ ಮಾಡ್ತೇನೆ. ಇದರಲ್ಲಿ ಪಾಸ್ ಮಾಡಿ ಹೀಗೆ ಪಾಸ್ ಮಾಡ್ತೇನೆ. ಬೀಡ್ ಲಾಕ್ ಮಾಡಬೇಕು, ಇಲ್ಲ ಬೀಡ್ ಜಾರಿ ಹೋಗ್ತೇನೆ, ಬೀಡ್ ಲಾಕ್ ಆಯಿತು. ಈಗ ಪುನಃ ಕ್ರೋಶದಿಂದ ಒಂದು ದಾರ ಹಿಡ್ಕೊಂಡು ಬಂದು ಈ ನೋಡಿ ತೋರಿಸ್ತೇನೆ. ನೋಡಿ ಇಲ್ಲಿ ಗ್ಯಾಪ್ ಉಂಟು ನೋಡಿ, 5 ಇದರಿಂದ ಈ ಕಂಬಕ್ಕೂ ಗ್ಯಾಪ್ ಉಂಟು, ಅದರಲ್ಲಿ ಸೂಜಿಯನ್ನು ಪಾಸ್ ಮಾಡೋದು, ಮೇಲೆ ತರೋದು. 2ರಲ್ಲಿ 1 2ರಲ್ಲಿ 1 ಚೈನ್, 1 ಕಂಬ ಆಯಿತು. 1 ಕಂಬ ಆಯಿತು. ಈಗ ಇನ್ನೊಂದನೇ ಕಂಬ ಮಾಡ್ತಾಯಿದ್ದೇನೆ. ಇದು 2 ಕಂಬ ಆಯಿತು, 3 ಕಂಬ ಆಯಿತು, 4 ಕಂಬ ಆಯಿತು, 5 ಕಂಬ ಆಯಿತು. ಇದಕ್ಕೆ 5 ಕಂಬ ಆಯಿತು. ಈಗ ಎಲ್ಲಿ ಬಂದು ಸಾರಿಗೆ ಅಲ್ಲಿ ಕೊಂಡೋಗಿ ಇದಕ್ಕೆ ಲಾಕ್ ಮಾಡೋದು. ಇದೇ ಥರ ನಾನು 3 ಡಿಸೈನ್ಗೆ ಒಂದೊಂದು ಕುಚ್ಚು ಮಾಡಿ ನಾನು ಕಂಟಿನ್ಯೂಷನ್ ಮಾಡ್ತೇನೆ. ಈ ಥರ 3 ಡಿಸೈನ್, ಒಂದು ಕುಚ್ಚು, ಇದೇ ಥರ ಕಂಟಿನ್ಯೂಷನ್. ಆಗ ನಿಮಗೆ ಇದು ಒಳ್ಳೆ ತೋರ್ತದೆ. ಬೇಕಾದ್ರೆ ಈ ಸ್ಟಾರ್ಟಿಂಗ್ ಇದು ಬೇಕಾದ್ರೆ ನೀವು ಕುಚ್ಚಿದ್ದು ಬಿಡ್ಬೋದು, ಇಲ್ಲಿಂದ ಶುರು ಮಾಡ್ಬೋದು. ಈಗ ನೋಡಿ ಇಲ್ಲಿ ಕುಚ್ಚಿಗೆ ಜಾಗ ಆಯಿತು. ಈಗ ಪುನಃ 3 ಚೈನ್ ಹಾಕ್ತೇನೆ. 1 2 3. ಈಸಿ ಉಂಟು, ಇದೇ ಸಿಂಗಲ್ ಸ್ಟೆಪ್, ಇನ್ನು ಏನು ಮಾಡಲಿಕ್ಕಿಲ್ಲ. ಸಿಂಗಲ್ ಸ್ಟೆಪ್ಪಲ್ಲಿ ಇದು ಈಸಿ ಡಿಸೈನ್. ನಾನು ಇದು ಕೂಡ ಅವರು ಸಿಂಪಲ್ ಒಂದು ಮಾಡಿ ಅಂತ ಹೇಳಿದರು. ಕ್ರೋಶ ವರ್ಕ್, ಅದು ಯಾಕಂದ್ರೆ ಥ್ರೆಡ್ ವರ್ಕ್ ಇರಲಿಕ್ಕೆ ಹೋಗಿ ಸ್ವಲ್ಪ ಕ್ರೋಶ ವರ್ಕ್ ಮಾಡಿದರೆ ಹೈಲೈಟ್ ಆಗ್ತದೆ. ಮತ್ತು ಪ್ಲೇನ್ ಸಾರಿ ಅಲ್ಲ, ಸೊ ಸ್ವಲ್ಪ ಸಾರಿ ಹೈಲೈಟ್ ಮಾಡುವಂತ ನಾನು ಮಾಡಿದ್ದು. ನೋಡಿ ಈಗ ತಗೊಂಡೆ. ಪುನಃ ಕ್ರೋಶದಲ್ಲಿ ದಾರ ತಗೊಳ್ಳಿ. ನೋಡಿ ಈ ಡಿಸೈನ್ ಎಡ್ಕಲ್ಸ್ ಜಾಗ ಇರ್ತದೆ ಈ ಕಂಬಲ್ ಸಂದಲ್ಲಿ, ಇಲ್ಲಿಂದ ಮೇಲೆ ತರೋದು. ನೀವು ಒಂದು ತರುವವರೆಗೆ ನಿಮಗೆ ಗೊತ್ತಾಗೋದು. ಮತ್ತು ಅಲ್ಲೇ ಗ್ಯಾಪ್ ಆಗ್ತಾ ಲೂಪ್ ಆಗ್ತಾ ಹೋಗ್ತದೆ. ನೀವು ಕ್ರೋಶ ಕಡ್ಡಿ ಹಾಕುವಾಗ ಪುನಃ ದಾರ ತರೋದು ಕ್ರೋಶದಿಂದ. ಇದು 2ನೇದ್ದು, ಪುನಃ ತರೋದು. ಇದು 3ನೇದ್ದು, ಪುನಃ ತರೋದು. ಇದು 4ನೇದ್ದು, ಪುನಃ ತರೋದು. ಇದು 5ನೇದ್ದು. ಸಿಂಪಲ್ ಡಿಸೈನ್ ಎಲ್ಲ ತುಂಬ ಇದರಲ್ಲಿ ಎಷ್ಟು ಡಿಸೈನ್ ನೀವು ಕ್ರಿಯೇಟ್ ಮಾಡ್ಬೋದು. ಸಿಂಪಲ್ ಡಿಸೈನ್ ಬೇಕಾದರೆ ನೀವು ಕಮೆಂಟ್ಸಲ್ಲಿ ತಿಳಿಸಿದರೆ ನಾನು ಖಾಲಿ ಚೈನ್ ಹಾಕಿ ಅದರ ಮೇಲೆ ಕುಚ್ಚು ಹಾಕೋದು ಒಂದು ಸಿಸ್ಟಮ್ ಉಂಟು. ಸಿಂಪಲ್ ಅಂದರೆ ಸಿಂಪಲ್, ಏಜಿನವರಿಗೆಲ್ಲ ಆಗ್ತದೆ. ಸೊ ಅಂಥ ಡಿಸೈನನ್ನು ಹೇಗೆ ಮಾಡಿದಾಗ ಇದು ನೋಡಿ ಕ್ರೋಶ ಕಡ್ಡಿ ಹಾಕ್ಲಿಕ್ಕೆ ಹೋಗಿ ಸಾರಿ ಏನೂ ನಾವು ಡ್ಯಾಮೇಜ್ ಆಗೋದಿಲ್ಲ. ಇಷ್ಟೇ ಇತ್ತು ನೋಡಿ, ಇದು ಹುಕ್ಕಿರೋದು ಇಷ್ಟು ಸಪ್ರ. ಇದು ನಾನು ತಗೊಂಡು 10 ನಂಬರ್ಸ್ ಕ್ರೋಶ ಕಡ್ಡಿ. ಇದೇ ಥರ ಈಗ ಇನ್ನೊಂದು ಮಾಡ್ತೇನೆ. 1 2 3 ಹಾಕೋದು, ಬೀಡ್ ತಗೊಳ್ತೀನಿ. ಇದು ಲೂಪನ್ನು ದೊಡ್ಡದು ಮಾಡ್ಕೊಂಡು ಬೀಡ್ ಹತ್ರ ಹೋಗ್ಬೇಕು. ಬೀಡ್ ತಂದೆ, ಈಗ ಬೀಡ್ ಲಾಕ್ ತೆಗೆದೆ, ಬೀಡ್ ಲಾಕ್ ಮಾಡಿದೆ. ಪುನಃ ಇಲ್ಲಿ 5 ಕಂಬ ಇದರ ಒಳಗಡೆ ಹಾಕಿ 5 ಕಂಬ ಮಾಡ್ತೇನೆ. ಈ ನೋಡಿ 2 3 2 ಆಯಿತು, 3. ಕೈಗೆ ಮಾತ್ರ ಈ ಥರ ನೂಲನ್ನು ಸುತ್ತಕೊಳ್ಬೇಕು, ಖಾಲಿಯಾದ ಹಾಗೆ ಸುತ್ತಾ ಬರಬೇಕು. 3 ಆಯಿತು. ಪುನಃ ತಗೊಂಡೋಗಿ 4 5. ಇದನ್ನು ನೀವು ಒಂದು ಸಲ ನೋಡಿದ ಕೂಡಲೇ ನಿಮಗೆ ಬರಲಿಕ್ಕಿಲ್ಲ, ರಿಪೀಟ್ ಮಾಡಿ ಮಾಡಿ ನೋಡಬೇಕು. ನಾವು ಕಲ್ತದ್ದು ಅದೇ ಥರ, ನಾವೇನು ಕ್ಲಾಸಿಗೆ ಹೋಗಿ ನಾನು ಕಲ್ತದ್ದಲ್ಲ. ಹೀಗೆ ಒಂದು ಸಲ ನೀವು ಕಲ್ತ ಅಂತ ನಿಮಗೆ ಇಂಟ್ರೆಸ್ಟ್ ಇದೆ ಮತ್ತು ನಿಮಗೆ ಕಂಟಿನ್ಯೂಯೇಷನ್ ಆಗ್ತದೆ. ಇದು ಮಾಡ್ಬೋದು ನೋಡಿ. ಇದಕ್ಕೆ ಇಲ್ಲಿ ಲಾಕ್ ಮಾಡೋದು. ನಿಮ್ಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ, ಅಲ್ಲಿ ನಿಮಗೆ ಇನ್ನೂ ಕಲಿಬೇಕಂತಿದ್ದರೆ
ಯಾವ ಥರದ ಡಿಸೈನ್ ಬೇಕಂತ ನೀವು ಕಮೆಂಟ್ಸಲ್ಲಿ ತಿಳಿಸಿ. ಈಗ ನಾನು ಕುಚ್ಚಿಗೆ ಹಾಕ್ತೀನಿ 1 2 3 4 5 ಇದರೊಳಗಡೆ ಹಾಕಿ ಈಗ ಇದನ್ನು ಚುಚ್ಚುತ್ತೇನೆ, ಸಾರಿಗೆ ಲಾಕ್ ಮಾಡ್ತೇನೆ ಈ ಥ್ರೆಡ್ಡನ್ನು ಸಾರಿಗೆ ನೋಡಿ. ಈಗ ನಾನು ಇಡೀ ಸಾರಿಯನ್ನು ಕಂಪ್ಲೀಟ್ ಮಾಡಿ ತಂದಿದ್ದೇನೆ ನೋಡಿ, ಎಲ್ಲ ಕುಚ್ಚು ಹಾಕಿ ತಂದಿದ್ದೇನೆ. ಇದು 26 ಕುಚ್ಚು ಹಿಡಿಯುತ್ತಿದ್ರಲ್ಲಿ. ಇದಕ್ಕೆ ನಾನು ಕುಚ್ಚಿಗೆ ಟೈ ಮಾಡಿದ್ದು ಗೋಲ್ಡನ್ ಜರಿ ಅಲ್ಲ, ಈ ಸಲ ಕಾಪರ್ ಜರಿ. ಇದು ಯಾಕಂದರೆ ಕಾಪರ್ ಉಂಟಲ್ಲ ಇದರಲ್ಲಿ ಬೇಸ್, ಸೊ ಈ ಥರ ಕಾಪರ್ ಜರಿಯೂ ಬರ್ತದೆ. ಕಾಪರ್ ಜರಿ ಇದ್ದ ಥ್ರೆಡ್ಡಲ್ಲಿ ನಾನು ಕುಚ್ಚನ್ನು ಟೈ ಮಾಡಿದ್ದೇನೆ. ಇದೇ ಎಲ್ಲ ಈ ಸೀರೆಗ ಕಂಪ್ಲೀಟ್ ಆಯಿತು, ಕುಚ್ಚು ಹಾಕಿ ಕಂಪ್ಲೀಟ್ ಮಾಡಿ ತಂದಿದ್ದೇನೆ ನೋಡಿ. ಎಷ್ಟು ಇದು ಒಂದೇ ಸ್ಟೆಪ್ಪಲ್ಲಿ ಇದು ಸಾರಿ ಕಂಪ್ಲೀಟ್ ಆಯಿತು. ಈಸಿ ಕೂಡ ಉಂಟು, ಯಾರು ಬಿಗಿನರ್ಸು ಮಾಡ್ಬೋದು. ಮತ್ತು ಸಿಂಪಲ್ ಸಾರಿಗಳಿಗೆಲ್ಲ, ಪ್ಲೇನ್ ಸಾರಿಗಳಿಗೆಲ್ಲ ಇದು ಒಳ್ಳೆಯದಾಗ್ತದೆ. ಇದರ ಈ ಆರ್ಚಿನ ಹೆಸರು ಸ್ಲ್ಯಾಂಟ್ ಆರ್ಚ್ ಅಂತ. ಬೀಡ್ ಹಾಕೋದು ಎರಡೂ ಟೈಪಲ್ಲಿ ಮಾಡ್ಬೋದು. ಇನ್ನೊಂದು ಸಲ ನಾನು ಬೀಡ್ ಹಾಕೋದು ಇನ್ನೊಂದು ಸಾರಿಗೆ ನಾನು ತೋರಿಸ್ತೇನೆ. ಇನ್ನೊಂದು ವರ್ಷನ್ ಉಂಟು ಸ್ಲ್ಯಾಂಟ್ ಆರ್ಚಲ್ಲಿ, ಅದು ಇನ್ನೊಂದು ಸಾರಿಯಲ್ಲಿ ನಿಮಗೆ ತೋರಿಸ್ತೇನೆ. ಈ ವಿಡಿಯೋ ನಿಮಗೆ ಇದು ಯೂಸ್ ಆಗ್ಬೋದಂತ ನಾನು ಶೇರ್ ಮಾಡಿದ್ದು. ಈ ವಿಡಿಯೋ ನಿಮಗೆ ಖುಷಿ ಆದರೆ, ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋ ಲಿಂಕ್ ಶೇರ್ ಮಾಡಿ. ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ನೀವು ಟ್ರೈ ಮಾಡಿ, ನಿಮ್ಮ ಸಾರಿಗೆ ನೀವು ಟ್ರೈ ಮಾಡಿ ಹಾಕಿ ನೋಡಿ. ಏನಾದ್ರು ನಾನು ಹೇಳೋದಿದ್ರೆ ನಾನು ಕಮೆಂಟ್ಸಲ್ಲಿ ನೀವು ತಿಳಿಸಿದ್ರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ. ನಾನು ಇನ್ನು ಬರೋ ಒಂದು ಒಳ್ಳೆ ವೀಡಿಯೋದಲ್ಲಿ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್, ಥ್ಯಾಂಕ್ ಯು.